ಮತ್ಸ್ಯಾಸನದ ಅಭ್ಯಾಸ. ಮೊದಲಿಗೆ ಬೆನ್ನಿನ ಮೇಲೆ ಮಲ್ಕೊಳ್ಳೋಣ. ಪದ್ಮಾಸನ ಹಾಕ್ಕೊಳ್ಳಿ. ಹಾಗೆ ನೋಡಿ, ಮೊದಲಿಗೆ ಬಲಮಂಡಿ ಮಡಚಿ ಬಲಪಾದ ಎಡತೊಡೆಯ ಮೂಲದ ಹತ್ರ ಮತ್ತು ಎಡಮಂಡಿ ಮಡಚಿ ಲಾಕ್ ಮಾಡಿ ಆದಷ್ಟು ಕೆಳಗೆ ಹಸ್ತ ಸಪೋರ್ಟ್ ಕೊಡ್ತಾ ನೆತ್ತಿ ನೆಲಕ್ಕೆ ತಾಗಿಸ್ಬೇಕು. ಮಂಡಿಗಳು ಕೆಳಗೆ ಹೋಗ್ತಾ ಇರುತ್ತೆ, ಗಮನಿಸಿ. ಎರಡೂ ಕಾಲು ಬೆರಳಿನ ಅಂಗುಷ್ಟಗಳನ್ನು ಹೋಲ್ಡ್ ಮಾಡಿ. ಆದವರು ಮೊಣಕೈಗಳನ್ನು ನೆಲಕ್ಕೆ ತಾಗಿಸೋ ಪ್ರಯತ್ನ. ನಾರ್ಮಲ್ ಬ್ರೀದಿಂಗ್ ಥೈರಾಯ್ಡ್ಗೆ ತುಂಬ ಒಳ್ಳೆಯದು. ಮತ್ಸ್ಯಾಸನ. ಮತ್ತು ನಿಧಾನವಾಗಿ ವಾಪಸ್ ಬರಬೇಕು. ಹಸ್ತ ಸಪೋರ್ಟ್ ಕೊಡ್ತಾ ವಾಪಸ್ ಬರಬೇಕು. ನಾರ್ಮಲ್ ಬ್ರೀದಿಂಗ್, ಸಹಜವಾದ ಉಸಿರಾಟ. ಮತ್ತು ಎರಡೂ ಕಾಲನ್ನು ನೇರ ಮಾಡಿ ಎರಡು ಹಸ್ತ ಪ್ರೆಸ್ ಮಾಡ್ತಾ ನಡುಮೆತ್ತಿ ನೆಲಕ್ಕೆ ತಾಗಿಸಿ. ಎರಡು ಹಸ್ತ ನಮಸ್ಕಾರ ಮುದ್ರಾ. ಎರಡೂ ಕಾಲುಗಳನ್ನು ಆದವರು ಲಿಫ್ಟ್ ಮಾಡಿ 45 ಡಿಗ್ರೀಸ್ ಆರ್ 30 ಡಿಗ್ರೀಸ್ ಸ್ಟೇ ಮಾಡಿ. ನಿಧಾನವಾಗಿ ಹಸ್ತದ ಸಪೋರ್ಟ್ ತಗೋತಾ ತಲೆ ಇಳಿಸಿ, ಕಾಲನ್ನು ಇಳಿಸಿ. ಉತ್ಥಾನ ಪಾದಾಸನ. ಸ್ಲೋಲಿ ಬಲಕ್ಕೆ ಹೊರಳಿ ಮೇಲೆ. ಮತ್ತು ಪ್ರಾಣಾಯಾಮ, ಚಂದ್ರಭೇದನ ಪ್ರಾಣಾಯಾಮದ ಅಭ್ಯಾಸ ಮಾಡೋಣ. ಮೊದಲಿಗೆ ಓಂಕಾರದ ಉಚ್ಚಾರಣೆ. ಚಂದ್ರಭೇದನಲ್ಲಿ ಲೆಫ್ಟ್ ನಾಸ್ಟ್ರಲಿಂದನೇ ಉಸಿರನ್ನು ತಗೋಬೇಕು, ಹಾಗೂ ಲೆಫ್ಟ್ ನಾಸ್ಟ್ರಲಿಂದನೇ ಉಸಿರನ್ನು ಹೊರಗೆ ಹಾಕ್ತಾ ಬರಬೇಕು. ದೇಹ ಬಹಳಷ್ಟು ತಂಪಾಗುತ್ತೆ, ನರ್ವಸ್ ಸಿಸ್ಟಮ್ಸ್ ಎಲ್ಲ ಫುಲ್ಲು ರಿಲ್ಯಾಕ್ಸ್ ಆಗುತ್ತೆ ಚಂದ್ರಭೇದನ ಪ್ರಾಣಾಯಾಮದ ಅಭ್ಯಾಸದಲ್ಲಿ. ಅನುನಾಸಿಕ ಮುದ್ರಾ. ಲೆಫ್ಟ್ ಹ್ಯಾಂಡ್ ಚಿನ್ಮುದ್ರಾ, ರೈಟ್ ಹ್ಯಾಂಡ್ ಅನುನಾಸಿಕ ಮುದ್ರಾ. ನೋಡಿ, ಅನುನಾಸಿಕ ಮುದ್ರಾ, ಇಂಡೆಕ್ಸ್ ಫಿಂಗರ್ ಮತ್ತು ಮಿಡಲ್ ಫಿಂಗರ್ ಶುಡ್ ಟಚ್ ದ ರೂಟ್ ಆಫ್ ದ ಥಂಬ್ ಫಿಂಗರ್. ಹೀಗೆ ಬಲಮೂಗಿನ ಹೊಳ್ಳೆಯನ್ನು ಕ್ಲೋಸ್ ಮಾಡಬೇಕು ಬಲ ಹೆಬ್ಬೆರಳಿನಿಂದ. ಎಡಮೂಗಿನ ಹೊಳ್ಳೆಯಿಂದನೇ ಇನ್ಹೇಲ್ ಮಾಡಬೇಕು ಫಾರ್ 4 counts. ಹೋಲ್ಡ್ ಇಟ್ ಫಾರ್ ಫ್ಯೂ ಸೆಕೆಂಡ್ಸ್ ಬೇಸ್ಡ್ ಆನ್ ಯುವರ್ ಕೆಪಾಸಿಟಿ. ಆಮೇಲೆ ಎಡಮೂಗಿನ ಹೊಳ್ಳೆಯಿಂದನೇ ಉಸಿರನ್ನು ಹೊರಗೆ ಹಾಕ್ತಾ ಬರಬೇಕು 7 to 8 counts. One, 2, 3, 4, 5, 6, 7. ನಿಮ್ಮಷ್ಟಕ್ಕೆ ನೀವೇ ಮಾಡ್ತಾ ಬನ್ನಿ. ಇನ್ಹೇಲ್ 4 counts, 2, 3, 4. Hold it for few seconds. Exhale 2, 3, 4, 5, 6, 7, 8. Repeat the same thing. ಸ್ಟಾಪ್. ನಿಧಾನವಾಗಿ ಚಂದ್ರಭೇದನ ಪ್ರಾಣಾಯಾಮದ ಅಭ್ಯಾಸವನ್ನು ಮುಕ್ತಾಯಗೊಳಿಸೋಣ. Put the palms in chin mudra. Normal breathe. ಶೀತಲಿ ಪ್ರಾಣಾಯಾಮದ ಅಭ್ಯಾಸ ಮಾಡೋಣ. ನಾಲಿಗೆಯನ್ನು ಸುರುಳಿಯಾಕಾರದಲ್ಲಿ ಸುತ್ತಬೇಕು. ಬಾಯಿಯಿಂದ ಉಸಿರನ್ನು ತಗೋಬೇಕು ಮತ್ತು
ಬಾಯಿಯನ್ನು ಕ್ಲೋಸ್ ಮಾಡ್ತಾ ಮೂಗಿನಿಂದ ಉಸಿರನ್ನು, ಎರಡು ಮೂಗಿನ ಹೊಳ್ಳೆಯಿಂದ ಉಸಿರನ್ನು ಹೊರಗೆ ಹಾಕ್ತಾ ಬರಬೇಕು. ಮಾಡ್ತಾ ಬರೋಣ, ನೋಡ್ಕೊಳ್ಳಿ ಬೇಕಾದರೆ ಹೊಸಬ್ರು. ಫೋರ್ ಕೌಂಟ್ಸ್ ಇನ್ಹೇಲ್ ಮಾಡಬೇಕು. ನಾಲಿಗೆಯನ್ನು ಸುರುಳಿ ಆಕಾರದಲ್ಲಿ ಸುತ್ತಿ ಹೊಟ್ಟೆ, ಎದೆ ಹಾಗೂ ಭುಜಗಳನ್ನು ಗಮನಿಸಿ. ಕ್ಲೋಸ್ ಯುವರ್ ಮೌತ್. ಎಕ್ಸೇಲ್ ಫ್ರಮ್ ಬೋತ್ ದ ನಾಸ್ಟ್ರಿಲ್ಸ್. ಕೊನೆಯ ಬಾರಿ. ಸ್ಲೋಲಿ ಸ್ಟಾಪ್. ನಿಧಾನವಾಗಿ ಶೀತಲಿ ಪ್ರಾಣಾಯಾಮದ ಅಭ್ಯಾಸವನ್ನು ಮುಕ್ತಾಯಗೊಳಿಸೋಣ. ದೇಹದಲ್ಲಿ ಯಾವ ಯಾವ ಭಾಗದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ಸೂಕ್ಷ್ಮವಾದ ಮನಸ್ಸಿನಿಂದ ಗಮನಿಸ್ತಾ ಬನ್ನಿ. ಕಣ್ಮುಚ್ಚಿರೋದು ಹಾಗೆ ಇರಲಿ.